ಏತಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿಸುರೇಶ್ವರೈಶ್ಚ ಮಥಿತೋ ಯಃ ಕೃಷ್ಣಬುದ್ಧಾಂಬುಧಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ಗುಣೋದ್ಯನ್ಮಣಿಃ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ವಾದಿರಾಜ ಗುರು ಸಾರ್ವಭೌಮರ ಶಾಸ್ತ್ರ ಕಾವ್ಯ ರುಗ್ಮೀಶ ವಿಜಯದ ಚಿಂತನೆ ಅನೇಕ ಸಂಚಿಕೆಗಳಿಂದ ನಡೆದು ಬಂದಿದೆ. ಶ್ರೀಕೃಷ್ಣ ಕಾಲಿಡೋದಕ್ಕೆ ಆರಂಭಿಸಿ, ನಡೆಯೋದಕ್ಕೆ ಆರಂಭಿಸಿ, ಮನೆ ಮನೆಗಳಿಗೆ ಹೋಗಿ ಹಾಲು ಮೊಸರು ಬೆಣ್ಣೆಗಳನ್ನ ಕದೀತಾ ಇದ್ದಾನೆ ಅನ್ನುವ ರೋಚಕ ಕಥೆಯ ಚಿಂತನೆಯನ್ನ ನಾವು ಮಾಡ್ತಾ ಇದ್ದೇವೆ. ಎಲ್ಲರ ಮನೆಗಳಿಗೆ ಹೋಗ್ತಾನೆ, ಬಚ್ಚಿಟ್ಟ ಹಾಲುಗಳನ್ನ ಕದೀತಾನೆ, ಬೆಣ್ಣೆಯನ್ನ ತಿಂತಾನೆ, ತನ್ನ ಜೊತೆಯಲ್ಲಿ ಬಂದಿರುವಂತಹ ಕೋತಿಗಳಿಗೆ, ಬೆಕ್ಕುಗಳಿಗೆ, ಸ್ನೇಹಿತರಿಗೆ ತಿನ್ನಿಸ್ತಾನೆ, ಕುಡಿಸ್ತಾನೆ, ಆನಂದವನ್ನು ಪಡ್ತಾ ಇದ್ದಾನೆ, ಆನಂದವನ್ನು ಪಡಿಸ್ತಾ ಇದ್ದಾನೆ. ಅಂತಹ ಕೃಷ್ಣ ಮನೆ ಮನೆಗಳಿಗೆ ತಿರುಗಿ ಬರುವ ಹೊತ್ತಿಗೆ ಮನೆಯಲ್ಲಿ ಒಂದಿಷ್ಟು ದೂರು. ಯಶೋದೆಯ ಬಳಿ ಬಂದು ಗೊಲ್ಲತಿಯರು ಕೃಷ್ಣನ ಬಗ್ಗೆ ದೂರನ್ನ ಹೇಳ್ತಾ ಇದ್ದಾರೆ. ಕೃಷ್ಣ ನಮ್ಮ ಮನೆಗೆ ಬಂದು ಕಳ್ಳತನವನ್ನು ಮಾಡ್ತಾ ಇದ್ದಾನೆ ಅಂತ. ಅದು ಕೃಷ್ಣನ ಬಗ್ಗೆ ದೋಷವನ್ನು ಹೇಳೋದಕ್ಕೆ ಅಂತ ಬರ್ತಾ ಇರೋದಲ್ಲ. ಕೃಷ್ಣನನ್ನ ನೋಡದೇನೆ ಬಹಳ ಹೊತ್ತಾಯ್ತಲ್ಲ, ಮತ್ತೊಮ್ಮೆ ಕೃಷ್ಣನನ್ನು ನೋಡಬೇಕು ಅಂತ ತವಕ ಅವರಿಗೆ. ಯಾಕೆ ಬಂದಿದ್ದೀರಿ ಅಂತ ಯಶೋದೆ ಕೇಳಿದ್ರೆ ಒಂದು ಉತ್ತರ ಬೇಕಲ್ಲ. ಇಲ್ಲ, ನಿನ್ನ ಹತ್ತಿರ ಕೃಷ್ಣನ ಬಗ್ಗೆ ಒಂದಿಷ್ಟು ದೂರ ಹೇಳಬೇಕಾಗಿದೆ, ಅದಕ್ಕೆ ಬಂದಿದ್ದೇವೆ ಅಂತ. ಈ ನೆಪದಿಂದ ಕೃಷ್ಣನನ್ನ ಮತ್ತೆ ನೋಡಿ ಕಣ್ತುಂಬಿ ಆನಂದಿಸಿ ಅವರು ಸ್ವರ್ಗ ಸುಖವನ್ನ, ಮೋಕ್ಷ ಸುಖವನ್ನ ಅನುಭವಿಸೋದಕ್ಕೆ ಅಂತ ಮತ್ತೆ ಮತ್ತೆ ಆ ಗೊಲ್ಲತಿಯರು ಯಶೋದೆ ಮನೆಗೆ ಬರ್ತಾರೆ. ಮನೆಯಲ್ಲಿ ಬಚ್ಚಿಟ್ಟು ಕೃಷ್ಣನಿಗೆ ಹಾಲು ಮೊಸರು ಬೆಣ್ಣೆಗಳನ್ನ ನೀಡಿ ಆನಂದ ಪಡ್ತಾರೆ. ಯಶೋದೆಯ ಹತ್ತಿರ ಬಂದು ಕೃಷ್ಣನ ಬಗ್ಗೆ ಕಳ್ಳತನದ ದೂರುಗಳನ್ನು ಹೇಳಿ ಆ ಕೃಷ್ಣನ ಕಣ್ಣುಗಳಲ್ಲಿ ಮೊಸಳೆಯ ಕಣ್ಣೀರನ್ನ ನೋಡಿ ಅಲ್ಲಿ ಆನಂದ ಪಡ್ತಾರೆ. ಹೀಗೆ ಆ ಗೊಲ್ಲತಿಯರು ಕೃಷ್ಣನ ಒಡನಾಟದಲ್ಲಿ ಆ ದಿನಗಳನ್ನ ಮೋಕ್ಷದ ಸುಖದ ಅದು ನಾಚುವಂತೆ ಆ ಸುಖವನ್ನು ಅನುಭವಿಸ್ತಾ ಆನಂದವನ್ನು ಪಡ್ತಾ ಇದ್ದಾರೆ ಗೊಲ್ಲತಿಯರು. ತತಃ ಕೊಣನ್ನೋ ಪುರಶೋಭಿಪಾದಾಃ ಸ್ತ್ರಿಯೋ ವಿದಗ್ಧೈರನುಮೇಯ ಮಧ್ಯಾಃ ಶುಚಿಸ್ಮಿತಾಃ ಕುಂಡಲಶೋಭಿಗಂಡಾಃ ನ್ಯವೇದಯಂಸ್ತಚ್ಚರಿತಾನುಮಾತುಃ. ಗೊಲ್ಲತಿಯರು ಬಂದ್ರು ಈಗ ಹೇಳೋದಕ್ಕೆ ಅಂತ. ಅದು ಗೊತ್ತಾಗ್ತಾ ಇತ್ತಂತೆ. ಯಾಕೆಂದ್ರೆ ಆ ಕಾಲ್ಗೆಜ್ಜೆಯ ಶಬ್ದಗಳು ಕೊಳನ್ನು ಪುರ ಶೋಭಿಪಾದಾಹ, ಕಾಲ್ಗೆಜ್ಜೆಗಳು ಶಬ್ದ ಮಾಡ್ತಾ ಇವೆ, ಹಾಗೆ ಬರ್ತಾ ಇದ್ದಾರೆ ಆ ಗೊಲ್ಲತಿಯರು. ಆ ಗೊಲ್ಲತಿಯರು ಸುಂದರಿಯರು. ಕೃಷ್ಣನನ್ನು ನೋಡೋದಕ್ಕೆ, ಕೃಷ್ಣನ ಬಗ್ಗೆ ದೂರುಗಳನ್ನು ಹೇಳೋದಕ್ಕೆ, ಯಶೋದೆಯನ್ನ ಕಂಡು ಕೃಷ್ಣನ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಹೇಳೋದಕ್ಕೆ ಬರ್ತಾ ಇರುವಂತಹ ಆ ಗೊಲ್ಲತಿಯರು ಅತ್ಯಂತ ಸುಂದರಿಯರಾಗಿದ್ದಾರೆ. ಹೇಳ್ತಾರೆ ಅನುಮೇಯ ಮಧ್ಯಾಹ ಅಂತ. ಅವರ ಮಧ್ಯ ನಡು ಇದೆಯೋ ಇಲ್ಲೋ ಅಂತ ಅನುಮಾನ ಮಾಡಿ ಹೇಳಬೇಕು, ಕಣ್ಣಿಗೆ ಕಾಣಿಸೋದಿಲ್ಲ ಅಂತ. ಅಂದ್ರೆ ಅಷ್ಟು ಸಣ್ಣದಾದ ನಡು ಉಳ್ಳಂಥವರು. ಈ ಸಂಸ್ಕೃತದಲ್ಲಿ ನ ಅನ್ನೋದಕ್ಕೆ 6 ಅರ್ಥಗಳನ್ನು ಹೇಳ್ತಾರೆ. ಅದರಲ್ಲಿ ಒಂದು ಅರ್ಥ ಅಲ್ಪತೆ ಅಂತನೋ ಅರ್ಥ, ಬಹಳ ಅಲ್ಪ ಅಂತನೋ ಅರ್ಥದಲ್ಲಿ ನ ಅನ್ನುವ ಶಬ್ದವನ್ನ ಬಳಸೋದಿದೆ. ಅದಕ್ಕೆ ಕೊಡುವ ದೃಷ್ಟಾಂತ ಅನೂದರ ಕನ್ಯಾ ಅಂತ.
ಅನೂದರ ಕನ್ಯಾ ಅಂತಂದ್ರೆ ಹೊಟ್ಟೆ ಇಲ್ಲದ ಹೆಣ್ಣು ಅಂತ ಅರ್ಥ ಅಲ್ಲ, ಅಲ್ಪವಾದ ಹೊಟ್ಟೆ ಉಳ್ಳಂತಹ ಹೆಣ್ಣು ಅಂತ ಅರ್ಥ. ಇದನ್ನು ಯಾಕೆ ವರ್ಣನೆ ಮಾಡ್ತಾ ಇದ್ದಾರೆ ವಾದಿರಾಜರು? ಸ್ತ್ರೀಯ ವಿದಗ್ಧೈ ಅನುಮೇಯ ಮಧ್ಯ. ತಿಳಿದವರು ಅವರಿಗೆ ಹೊಟ್ಟೆ ಇದೆ ಅಂತ ಅನುಮಾನ ಮಾಡಿ ತಿಳಿಯಬೇಕೇ ಹೊರತು ಕಣ್ಣಿಗೆ ಕಾಣಿಸೋದಿಲ್ಲ ಅಂತ. ಅಷ್ಟು ಸಣ್ಣದಾದಂತಹ ಕೃಶವಾದ ಉದರ ಇರುವಂಥವರು ಕೃಶೋದರ ಅಥವಾ ಅನೂದರ ಅಂತ ಕರೀತಾ ಇದ್ದಾರೆ. ಇದನ್ನ ಯಾಕೆ ಹೇಳಬೇಕಾಗಿತ್ತು? ಅವರು ದೂರು ಹೇಳಲಿಕ್ಕೆ ಬರ್ತಾ ಇದ್ದಾರೆ ಅಂತ ಅನ್ನೋದಕ್ಕೂ ಅನುಮೇಯ ಮಧ್ಯಾಹ ಅಂತ ಹೇಳೋದಕ್ಕೂ ಏನು ಸಂಬಂಧ? ವಾದಿರಾಜರ ಒಂದೊಂದು ಮಾತಿನಲ್ಲಿಯೂ ಕೂಡ ಅಧ್ಯಾತ್ಮ ಅಡಗಿದೆ. ವಿದಗ್ಧೈಹಿ ಅನುಮೇಯ ಮಧ್ಯಾಹ ಅಂತ. ವಿದಗ್ಧ ಅಂತಂದ್ರೆ ವಿದ್ವಾಂಸರು. ವಿದ್ವಾಂಸರು ಅವರ ಈ ನಡೆಯನ್ನ ಆಲೋಚನೆ ಮಾಡಿ ಅಂತ ಅಭಿಪ್ರಾಯ. ವಿದಗ್ಧೈಹಿ ವಿದ್ವಾಂಸರಾದವರು ಚಿಂತನೆ ಮಾಡಬೇಕು. ಅನುಮೇಯ ಮಧ್ಯಾಹ. ಮಧ್ಯ ಅಂತಂದ್ರೆ ಈ ಮಧ್ಯದ ನಡೆ. ಮೊದಲು ಕೃಷ್ಣ ಇವರ ಮನೆಗಳಿಗೆಲ್ಲ ಹೋದ. ಮನೆಗಳಿಗೆಲ್ಲ ಹೋದಾಗ ಅವರು ಬಚ್ಚಿಟ್ಟು ಕೃಷ್ಣನಿಗೆ ಆ ಹಾಲು ಮೊಸರು ಬೆಣ್ಣೆಯನ್ನ ನೀಡಿ ಆನಂದವನ್ನು ಪಟ್ಟಿದ್ದಾರೆ. ಇದು ಮೊದಲನೆಯ ಹಂತ. ಈಗ ಕೃಷ್ಣನ ಬಗ್ಗೆ ದೂರ ಹೇಳುವಂತಹ ಒಂದು ಹಂತ. ಮುಂದೆ ಕೃಷ್ಣನ ಜೊತೆಯಲ್ಲಿ ಲೀಲೆಯನ್ನ ಆಡುವಂತಹ ಮತ್ತೊಂದು ಹಂತ. ರಾಸವಿಲಾಸದ ವರ್ಣನೆಯನ್ನ ಮುಂದಿನ ಸರ್ಗಗಳಲ್ಲಿ ವಾದಿರಾಜರು ಮಾಡಲಿಕ್ಕಿದ್ದಾರೆ. ಶುಕಾಚಾರ್ಯರು ಮುಂದೆ ಅದನ್ನ ತಿಳಿಸಿಕೊಡ್ತಾರೆ. ಹೀಗೆ ಇದು 3 ಹಂತಗಳಲ್ಲಿ ವಿಚಾರ ಮಾಡುವಾಗ ಮೊದಲು ಮನೆಗಳಲ್ಲಿ ಕೃಷ್ಣನ ಜೊತೆಯಲ್ಲಿ ಅವರ ವಿನೋದ. ಈಗ ಯಶೋದೆಯ ಮನೆಯಲ್ಲಿ ಕೃಷ್ಣನ ಬಗ್ಗೆ ಮಾತಾಡಿ ಅವರ ವಿನೋದ. ನಂತರದಲ್ಲಿ ವೃಂದಾವನದ ಸುಂದರ ಪರಿಸರದಲ್ಲಿ ಯಮುನೆಯಲ್ಲಿ ಆ ವೃಕ್ಷಗಳ ಮಧ್ಯದಲ್ಲಿ ಹುಣ್ಣಿಮೆಯ ಬೆಳದಿಂಗಳಿನಲ್ಲಿ ಕೃಷ್ಣನ ಜೊತೆಯ ವಿನೋದ. ಈ 3 ಹಂತಗಳನ್ನ ಚಿಂತನೆ ಮಾಡುವಾಗ ಇದು ಮಧ್ಯದ ಒಂದು ಸ್ಥಿತಿ. ಯಶೋದೆಯ ಮನೆಗೆ ಬಂದು ಕೃಷ್ಣನ ಬಗ್ಗೆ ಆ ಗಲ್ಲತಿಯರು ಹೇಳ್ತಾ ಇದ್ದಾರೆ ಅಂತನ್ನೋದು ಒಂದು ಮಧ್ಯದ ಸ್ಥಿತಿ. ಈ ಮಧ್ಯದ ಸ್ಥಿತಿ ಏನಿದೆ ಇದರ ಬಗ್ಗೆ ವಿಚಾರ ಮಾಡಬೇಕು ಅಂತ ಅಭಿಪ್ರಾಯ. ಏನು ಅಭಿಪ್ರಾಯ? ಕೃಷ್ಣನ ಬಗ್ಗೆ ದೂರ ಹೇಳಿ ದೋಷಗಳನ್ನ ಕೃಷ್ಣನ ಬಗ್ಗೆ ಹೇಳೋದಕ್ಕೆ ಅಂತ ಬಂದವರ ಅಥವಾ ಕೃಷ್ಣನ ಗುಣಗಳನ್ನ ಹೇಳೋದಕ್ಕೆ ಅಂತ ಬಂದವರ? ಇದನ್ನು ವಿಚಾರ ಮಾಡಿ. ಅವ್ರು ಏನ್ ಹೇಳಲಿಕ್ಕೆ ಬಂದಿದ್ದಾರೆ? ಕೃಷ್ಣ ಕಳ್ಳ ಅಂತ ಅವರ ದೋಷವನ್ನು ಹೇಳಲಿಕ್ಕೆ ಬಂದಿದ್ದಾರ? ಅಥವಾ ಕೃಷ್ಣನ ಬಗ್ಗೆ ನಾವು ಯಾರೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಅವನ ಗುಣಗಳು ಅಪಾರವಾದದ್ದು ಅಂತ ಅವನ ಮಹಿಮೆಯನ್ನು ಕೊಂಡಾಡೋದಕ್ಕೆ ಅಂತ ಬಂದಿದ್ದಾರ? ಇದನ್ನು ವಿಚಾರ ಮಾಡಿ ಅಂತ ಇದನ್ನು ಸೂಚನೆ ಮಾಡೋದಕ್ಕೆ ವಾದಿರಾಜರು ಬಳಸಿರುವಂತಹ ಪದ ಅದು ವಿದಗ್ಧೈ ಅನುಮೇಯ ಮಧ್ಯಾಹ ಅಂತ. ಕೇವಲ ಕಾವ್ಯ ದೃಷ್ಟಿಯಿಂದ ವಿಚಾರ ಮಾಡೋದಕ್ಕೆ ಅಂತ ಹೋದ್ರೆ ಸುಂದರಿಯರು ಆ ಗಲ್ಲತಿಯರು ಕೃಶೋದರಿಯರಾಗಿದ್ದಾರೆ ಅಂತ ಅಷ್ಟೇ ಅಭಿಪ್ರಾಯ ಕಂಡು ಬರುತ್ತದೆ. ಅಧ್ಯಾತ್ಮದ ದೃಷ್ಟಿಯಿಂದ, ಭಕ್ತಿಯ ದೃಷ್ಟಿಯಿಂದ ಗಲ್ಲತಿಯರು ಸಾಮಾನ್ಯರಲ್ಲ. ಅವರು ಕೃಷ್ಣನ ಪರಮ ಭಕ್ತೆಯರಾಗಿದ್ದಾರೆ. ಕೃಷ್ಣನ ಜೊತೆಯಲ್ಲಿ ಅಲೌಕಿಕವಾದಂತಹ ಕ್ಷಣಗಳನ್ನು ಕಳೆದಿದ್ದಾರೆ ಆ ಗಲ್ಲತಿಯರು ಅಂತ ಚಿಂತನೆ ಮಾಡುವಾಗ ಆವಾಗ ಅವರ ಮಾತಿನ ಅಭಿಪ್ರಾಯ ಏನು ಅನ್ನೋದು ಅರ್ಥ ಆಗುತ್ತೆ. ಅದು ಮೇಲ್ನೋಟದಿಂದ ಗೊತ್ತಾಗೋದಿಲ್ಲ. ಯಾವ ಮಾತುಗಳನ್ನ ಕೇಳಿದಾಗ ಮಾತುಗಳು ನೇರವಾಗಿ ಆ ಅಭಿಪ್ರಾಯವನ್ನು ಹೇಳೋದಿಲ್ಲ. ಆ ಅಭಿಪ್ರಾಯವನ್ನು ನಾವು ಊಹೆ ಮಾಡಿ ತಿಳಿಯಬೇಕಾಗತ್ತೆ ಅನ್ನೋ ದೃಷ್ಟಿಯಿಂದ ವಾದಿರಾಜರಂದರು ಅನುಮೇಯ ಮಧ್ಯಾಹ. ಆ ವಿಚಾರಗಳನ್ನ ಅನುಮಾನ ಮಾಡಿ ಅದನ್ನು ಊಹೆ ಮಾಡಿ ತಿಳಿದುಕೊಳ್ಳಿ. ಇಂತಹ ಒಂದು ಅಪೂರ್ವವಾದ ಪದದ ವಿನ್ಯಾಸ ವಾದಿರಾಜರ ಈ ಕೃತಿಯಲ್ಲಿ. ಹೀಗಾಗಿ ಇದು ಶಾಸ್ತ್ರವೂ ಹೌದು, ಕಾವ್ಯವೂ ಹೌದು. ಎಂತಹ ಸೌಂದರ್ಯ ಇದೆ! 2 ದೃಷ್ಟಿಯಿಂದಲೂ ಅಷ್ಟೇ ಪರಿಪೂರ್ಣವಾದ ಸೌಂದರ್ಯ. ಕಾವ್ಯದ ದೃಷ್ಟಿಯ ಸೌಂದರ್ಯವನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಅದೇ ರೀತಿಯಲ್ಲಿ ಕೃಷ್ಣ ಗಲ್ಲತಿಯರ ಜೊತೆಯಲ್ಲಿ ರಾಸ ವಿಲಾಸವನ್ನು ಆಡಿದ್ದಾನೆ, ಅವರ ಮನೆಗಳಿಗೆ ಹೋಗಿ ತುಂಟಾಟವನ್ನು ಮಾಡಿದ್ದಾನೆ ಅಂತಂದ್ರೆ ಯಾಕೆ ತುಂಟಾಟ ಮಾಡಿದ? ಆ ಗಲ್ಲತಿಯರು ಅಷ್ಟು ಸುಂದರಿಯರಾಗಿದ್ದರು ಅಂತ. ಈ ಕಾವ್ಯದ ಸೌಂದರ್ಯ ಅದರಲ್ಲಿದೆ. ಅವರು ಕೃಷ್ಣನ ಪರಮ ಭಕ್ತೆಯರಾಗಿದ್ದರು. ಅವರು ಆಡುವ ಮಾತುಗಳಲ್ಲೇ ಕೂಡ ಕೃಷ್ಣನ ಮಹಿಮೆಯನ್ನು ಹೇಳುವಂತಹ ಮಾತುಗಳಾಗಿದ್ದವು.
ಈ ದೃಷ್ಟಿಯಿಂದ ಭಕ್ತಿ ರಸಸ್ಯಂದನ ಆಗ್ತಾ ಇದೆ ಈ ಮಾತುಗಳಲ್ಲಿ. ಇದರ ಸೂಚನೆಯನ್ನು ನಾವು ಮುಂದೆ ನೋಡಬಹುದು. ಈ ಮಾತುಗಳನ್ನೆಲ್ಲ ಹೇಳ್ತಾರೆ ಗೊಲ್ಲತಿಯರು. ಕೊನೆಯಲ್ಲಿ ವಾದರಾಜನ ಮಾತನ್ನು ಹೇಳ್ತಾರೆ. ಈ ಮಾತುಗಳೆಲ್ಲವೂ ಕೂಡ ಭಾವಿ ವಿಮುಕ್ತಿ ಬೀಜಂ, ಮೋಕ್ಷದ ಬೀಜವನ್ನು ಬಿತ್ತಿದ್ದಾರೆ ಗೊಲ್ಲತಿಯರು ಅಂತ. ಆ ಮಾತನ್ನು ಹೇಳುವಾಗ ಅದನ್ನು ನಾವು ದೃಷ್ಟಿಯಲ್ಲಿ ಇಟ್ಟುಕೊಂಡು, ನಮ್ಮ ತಲೆಯಲ್ಲಿ ಇಟ್ಟುಕೊಂಡು ಇದನ್ನ ವಿಚಾರ ಮಾಡಿದಾಗ ಆವಾಗ ನಮಗೆ ಈ ಮಾತು ಅರ್ಥ ಆಗತ್ತೆ. ವಿದಗ್ಧೈ ಅನುಮೇಯ ಮಧ್ಯಾಹ ಅನ್ನೋದು ಯಾವ ಅಭಿಪ್ರಾಯದಲ್ಲಿ ಹೊರಟಿದೆ ಅಂತ. ಅಂತಹ ಸೌಂದರ್ಯ ಈ ಮಾತಿನಲ್ಲಿ ಇದೆ. ಶುಚಿಸ್ಮಿತಾಹ, ನೋಡಿ, ಶುದ್ಧವಾದ ಮಂದಹಾಸ ಅವರ ಮುಖದಲ್ಲಿ ಇದೆ. ಮನೆಯಲ್ಲಿ ಹಾಡು ಹಾಳಾಯಿತು, ಬೆಣ್ಣೆ ಕಳೆದು ಹೋಯಿತು ಅನ್ನುವ ಭಾವನೆ ಇತ್ತು ಅಂತಾದ್ರೆ ಮುಖದಲ್ಲಿ ಸಿಟ್ಟಿರುತ್ತದೋ ಮಂದಹಾಸ ಇರ್ತದೋ? ಇಲ್ಲ, ರಾಣಿಯ ಹತ್ರ ಬರುವಾಗ ಸಿಟ್ಟು ಮಾಡಿಕೊಂಡು ಗಂಟು ಮೂತಿ ಇಟ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ, ಆದ್ರಿಂದ ಮಂದಹಾಸನ ಬೀರಿದ್ದಾರೆ ಅಂತಂದ್ರೆ ಶುಚಿಸ್ಮಿತ ಹೇಗಾಗ್ತಾರೆ? ಅದು ವ್ಯಾಜಸ್ಮಿತ ಆಗ್ತದೆ ಹೊರತು ಶುಚಿಸ್ಮಿತ ಆಗೋದಿಲ್ಲ. ಶುಚಿಸ್ಮಿತ ಅಂದ್ರೆ ಶುದ್ಧವಾದ ಮಂದಹಾಸ, ಒಳಗೊಂದು ಹೊರಗೊಂದು ಇಲ್ಲ. ಆ ಮಂದಹಾಸ ನಿಷ್ಕಪಟತೆಯನ್ನು ತಿಳಿಸ್ತಾ ಇದೆ. ಎಂತಹ ಸೌಂದರ್ಯ ಇದೆ ನೋಡಿ ಮಾತಿನಲ್ಲಿ. ಶುಚಿಸ್ಮಿತ, ಶುದ್ಧವಾದ ನಿಷ್ಕಪಟವಾದ ಮಂದಹಾಸವನ್ನು ಬೀರುತ್ತಾ ಆ ಕೃಷ್ಣನ ಭಕ್ತಿಯನ್ನು ಹೊತ್ತು ಬಂದಿರುವಂಥವರು ಕುಂಡಲ ಶೋಭಿ ಗಂಡಾಹ, ಅವರ ಕಿವಿಗಳು ಕಿವಿಗಳಲ್ಲಿ ಓಲೆಗಳು ಓಲಾಡ್ತಾ ಇವೆ. ಅಂತಹ ಆ ಸುಂದರಿಯರು ಬಂದು ತಚ್ಚರಿತಾನಿ, ಅವನ ಚರಿತ್ರೆಗಳನ್ನ ತಾಯಿಯ ಮುಂದೆ ನಿವೇದಯನ್ನಂತ ನಿವೇದನೆ ಮಾಡ್ತಾ ಇದ್ದಾರೆ ಅಂತ. ಈ ಪದ, ಈ ನಿವೇದನೆ ಅನ್ನುವ ಪದ ಕೃಷ್ಣನ ಮುಂದೆ ಎಲ್ಲ ಪದಾರ್ಥಗಳನ್ನು ಸಿದ್ಧಪಡಿಸಿ ನೈವೇದ್ಯವನ್ನು ಮಾಡುತ್ತೇವೆ. ಆವಾಗ ಬಳಸುವಂತಹ ಪದ ನಿವೇದನ, ಅರ್ಪಣೆ. ನನ್ನ ವಸ್ತು ಅಲ್ಲ ಇದು, ಇದು ನಿನ್ನದು, ಇದು ನಿನ್ನವೇ ಅಂತನ್ನುವ ಭಾವನೆಯಲ್ಲಿದೆ. ಅಲ್ಲಿ ನಿವೇದನೆ ಅಂತನ್ನುವ ಪದ. ಅವರು ಬಂದು ದೂರ ಹೇಳಿದ್ದಾರೆ, ಚಾಡಿ ಹೇಳಿದ್ದಾರೆ ಅಂತ ಹೇಳಬೇಕು ಅಂತಂದ್ರೆ ಆವಾಗ ಹೇಳಬೇಕಾದ ಪದವೇ ಬೇರೆ. ನಿವೇದನೆ ಅಂತನ್ನುವ ಪದವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವನ ಚರಿತ್ರೆಗಳನ್ನು ನಿವೇದಿಸಿದ್ದಾರೆ, ಒಪ್ಪಿಸ್ತಾ ಇದ್ದಾರೆ. ಕೃಷ್ಣ, ನಿನ್ನ ಮಹಿಮೆ ಹೀಗೆ ತಾನೆ, ಅವನ ಮಹಿಮೆಯನ್ನ ಅವನ ಮುಂದೆ ಕೊಂಡಾಡ್ತಾ ಇದ್ದಾರೆ ಅಂತ ಅಭಿಪ್ರಾಯ. ಅದಲ್ಲದೆ ಇನ್ಯಾವ ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಆ ಗೊಲ್ಲತಿಯರು ಯಶೋದೆಯ ಮನೆಯ ಬಾಗಿಲಿನಲ್ಲಿ ಬಂದು ಬಾಗಿಲನ್ನು ತಟ್ಟಿ ಯಶೋದೆಯನ್ನು ಎಬ್ಬಿಸಿ ಯಶೋದೆಗೆ ಕೃಷ್ಣನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಆ ಯಶೋದೆ ಆನಂದ ಪಡ್ತಾಳೆ. ಏನು ನನ್ನ ಮಗನಲ್ಲ, ಇವನು ದೇವದೇವ ಅಂತನ್ನುವ ಭಾವನೆಯನ್ನ ಆಗಾಗ ತಾಳ್ತಾಳೆ. ಅವಳಿಗೆ ಮರೆತು ಹೋದಾಗ ಈ ಗೊಲ್ಲತಿಯರು ನೆನಪಿಸ್ತಾ ಇದ್ದಾರೆ. ಏನಂತಾರೆ? ಯದಾತ್ಮನಸ್ತೆ ಪಿಬತಿ ಸ್ಮ ದುಗ್ಧಂ ವಿಭಿದ್ಯ ಪಾತ್ರಾಣಿ ತದಾ ಮಮಾಸೀತ್ ನ ಮನ್ಯುಃ ಉತ್ಸರ್ಪಿ ತದೀಯ ದಂತದೃಗಂತ ಕಾಂತಿಂ ಹೃದಿ ತರ್ಕಯಂತ್ಯಾಃ ತ್ವಯಪ್ರಮುಷ್ಣಂ ಸಖಿ ಭರ್ತ್ಸನಾರ್ಥಂ ಸಮಾಗತಾನಾಂ ಅಪಹೃತ್ಯ ಚೇತಃ ಸ್ವಕೃತ್ಯ ಸಾಧ್ಯಾನ್ಯವಲಂಬ್ಯ ಕಂಠಂ ಜಿಘೃಕ್ಷತಿ ಸ್ವೈರಮಯಂ ಸುತಸ್ತೆ. ನಿನ್ನ ಮಗ ನಮ್ಮ ಮನೆಗೆ ಬರ್ತಾನೆ. ನಮ್ಮ ಮನೆಗೆ ಬಂದಾಗ ಅವನು ಹಾಲು ಕುಡಿತಾನೆ. ಕೆಲವೊಮ್ಮೆ ಆ ಗಡಿಗೆಗಳನ್ನ ಬೆಣ್ಣೆ ತಿಂದು ಆ ಗಡಿಗಳನ್ನು ಮೇಲಿಂದ ಹಾಗೆ ಎತ್ತಾಕ್ತಾನೆ, ಒಡೆದು ಹೋಗ್ತದೆ. ಆ ಗಡಿಗೆಗಳನ್ನ ಒಡೆದು ಹಾಕಿದ್ರೆ ದಿನಕ್ಕೊಂದು ಗಡಿಗೆ ಒಡೆದು ಹೋಯ್ತು ಅಂತಾದ್ರೆ ಒಂದೊಂದು ಮನೆಯಲ್ಲಿ 4-6 ಗಡಿಗೆಗಳು ಒಡೆದ್ರೆ ಅವ್ರು ಏನ್ ಮಾಡಬೇಕು ಪಾಪ ಗೊಲ್ಲತಿ. ಹೀಗೆ ಗಡಿಗೆಗಳನ್ನ ಒಡೆದು ಹಾಕ್ತಾ ಇದ್ದಾನೆ, ಇನ್ನೇನೋ ಮಾಡ್ತಾ ಇದ್ದಾನೆ. ಮನೆಯೆಲ್ಲ ಅವನು ಹಾಲು ಮೊಸರು ಬೆಣ್ಣೆಗಳಿಂದ ರಂಪ ಮಾಡ್ತಾ ಇದ್ದಾನೆ ಅಂತನ್ನುವಾಗ ನಮ್ಗೇನು ಸಿಟ್ಟು ಬರ್ತಾ ಇರಲಿಲ್ಲ. ಆದ್ರೆ ನಿನ್ನ ಮಗ ಯಾಕೆ ಸಿಟ್ಟು ಬರ್ತಾ ಇರಲಿಲ್ಲ? ಸಿಟ್ಟು ಬರಬೇಕಿತ್ತಲ್ಲ ಅಂತಾಳೆ ಯಶೋದೆ. ಅವರು ಅಂತಹ ತುಂಟಾಟ ಮಾಡಿದಾಗ ಹಾಲು ಮೊಸರುಗಳನ್ನೆಲ್ಲ ಚೆಲ್ಲೋದು, ಕುಡಿಯೋದು, ಅದೇ ರೀತಿಯಲ್ಲಿ ಪಾತ್ರೆಗಳನ್ನು ಒಡೆದು ಹಾಕೋದು,
ಇದನ್ನೆಲ್ಲ ಮಾಡಿದಾಗ ಸಿಟ್ಟು ಬರಬೇಕಿತ್ತಲ್ಲ, ಯಾಕೆ ಸಿಟ್ಟು ಬರಲಿಲ್ಲ ಅಂತಂದ್ರೆ ಅವರಂತಾರೆ ಸಿಟ್ಟು ಬರ್ಲಿಕ್ಕೆ ಅವಕಾಶನೇ ಇರಲಿಲ್ಲ ಅಂತಾರೆ. ಅವನು ನಮ್ಮನ್ನು ನೋಡಿ ಒಂದು ನಗ್ತಾ ಇದ್ದ, ಅವನು ಬೀರೋ ಮಂದಹಾಸ, ಆ ಸುಂದರ ಮುಖದಲ್ಲಿ ಅವನ ಹಲ್ಲುಗಳು, ಅದೇ ಅಭಿವ್ಯಕ್ತವಾದ ಆ ಸಣ್ಣ ಹಲ್ಲಿನ ಆ ಸಾಲನ್ನು ನೋಡುವಾಗ ಮೈ ಮರೆತು ಹೋಗುತ್ತೆ ಹೊರತು ಸಿಟ್ಟಿಲ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಅಂತಾರೆ ಗುಲ್ಲತಿಯರು. ಆದರೆ ಯಾಕೋ ಕೃಷ್ಣ ಹೀಗೆ ಮಾಡಿದಿ ಅಂತ ಕೇಳಿದಾಗ ಆವಾಗ ನೀನು ಕಾಣಿಸಲಿಲ್ಲ ನನಗೆ, ಅದಕ್ಕೆ ಜೋರಾಗಿ ಪಾತ್ರೆ ಹಾಕಿದಾಗ ಶಬ್ದ ಆಗತ್ತಲ್ಲ, ನೀನು ಬರ್ತೀಯ, ನೀನು ಬಂದ್ರೆ ಬಹಳ ಹೊತ್ತಾಯ್ತು ನೀನು ನೋಡಿದೇನೆ, ಅದಕ್ಕೆ ನಿನ್ನನ್ನು ನೋಡಬೇಕು ಅಂತ ಅನ್ನಿಸ್ತು, ನಿನ್ನನ್ನ ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಅಂತ ಅನ್ನಿಸ್ತು, ನೀನು ಕಾಣಿಸಲಿಲ್ಲ, ಅದಕ್ಕೆ ಪಾತ್ರೆಯನ್ನು ಎತ್ತಾಕಿದೆ, ನೀನು ಬಂದು ಬಹಳ ಸಂತೋಷ ಆಯ್ತು ಅಂತ ಹೇಳಿ ನಿನ್ನ ಮಗ ಬಿಗಿದಪ್ಪುಗೊಳ್ತಾನೆ, ನಮ್ಮ ಕುತ್ತಿಗೆಗೆ ಕೈ ಹಾಕ್ತಾನೆ ಆ ಬಾಲಕೃಷ್ಣ. ಇದನ್ನ ನೋಡುವಾಗ ಯಾರಿಗೂ ಸಿಟ್ಟು ಬರೋದಿಲ್ಲ ಅಂತಾರೆ. ಸಿಟ್ಟಲ್ಲ, ಅವರಿಗೆ ಪರಮಾನಂದ ಆಗ್ತಾ ಇದೆ, ಮೈ ಮರಿತಾ ಇದ್ದಾರೆ. ಅವರು ಈ ಮಾತನ್ನ ಹೇಳ್ತಾ ಇದ್ದಾರೆ. ಯದೀದೃಶಂ ಕರ್ಮ ಕರೋಷಿ ಕೃಷ್ಣ ನ ತರ್ಹಿ ನಂದಸ್ಯ ಸುತಸ್ತಮನ್ಯಃ ಇತೀರಿತೆ ಹಂತಃ ಸಂಯಶೋದೆ ಬಹೂನ್ಯನಿಷ್ಟಾನಿ ಸನಸ್ತನೋತಿ. ಕೃಷ್ಣ, ಏನೋ ಇಂಥದ್ದೆಲ್ಲ ಮಾತುಗಳನ್ನ ಆಡ್ತಾ ಇದ್ದಿ, ನೀನ್ ನನ್ನ ನೋಡ್ಬೇಕಂತ ಬಂದದ್ದ, ಹಾಲು ಕುಡಿಬೇಕಂತ ಬಂದದ್ದ ಅಂತ ಕೇಳಿದ್ರೆ ನಿನ್ನ ನೋಡ್ಬೇಕು ಅಂತ ಬಂದದ್ದು ಅಂತಂತಾನೆ. ಹೀಗೆಲ್ಲ ಹೇಳಬಾರ್ದು, ನೀನು ಪುಟ್ಟ ಹುಡುಗ ಏನೆಲ್ಲ ಮಾತಾಡ್ತಾ ಇದ್ದಿ, ನಂದರ ಮಗನ ಹೀಗೆಲ್ಲ ಮಾತಾಡ್ತಾ ಇದೀಯಾ, ನಂದರ ಮಗನ ನೀನು ಹೀಗೆಲ್ಲ ಮಾಡಿದ್ರೆ ನಂದರ ಮಗನೇ ಅಲ್ಲ ನೀನು ಅಂತ ನಾವು ಹೇಳಿದರೆ, ನಂದಗೋಪನ ಮಗನಲ್ಲ, ಯಶೋದೆಯ ಮಗನಲ್ಲ ಅಂತ ಹೇಳಿದ್ರೆ ಹೇಳ್ಕೊ ಹಾಗೆ ಅಂತಂತ ನಿನ್ನ ಮಗ. ನಂದಗೋಪನ ಮಗನಲ್ಲ ಅಂತ ಹೇಳಿದ್ರೆ ಹಾಗೆ ಹೇಳ್ಕೊ ಅಂತ ಹೇಳಿ ನಗುತ್ತಾರೆ ನಿನ್ನ ಮಗ. ಇಷ್ಟೆಲ್ಲಾ ಚೇಷ್ಟೆಗಳನ್ನು ಮಾಡ್ತಾನೆ, ಇಷ್ಟೆಲ್ಲ ಅನಿಷ್ಟಗಳನ್ನು ಉಂಟು ಮಾಡ್ತಾನೆ ನಿನ್ನ ಮಗ ಅಂತ ಈ ಮಾತನ್ನ ಯಶೋದೆಯ ಮುಂದೆ ಹೇಳ್ತಾ ಇದ್ದಾರೆ. ಅವರು ನಿನ್ನ ಮಗ ಅಂತ ಅನ್ಕೊಂಡಿದ್ದೀಯ, ಅವನನ್ನ ನಿನ್ನ ಮಗನಲ್ಲ ಅವನು. ಅವನು ಜಗತ್ಪಿತ, ಅವನು ಜಗತ್ತಿನ ತಾಯಿ, ಜಗತ್ತಿನ ತಂದೆ ಅವನು. ಅವನು ಯಾಕೆ ನಿನ್ನ ಮಗನಾಗ್ತಾನೆ? ನಿನ್ನ ಮಗ ಅಲ್ಲೇ ಅಲ್ಲ ಅವನು, ಅಂತಹ ವ್ಯಕ್ತಿ ಅವನು ಅಂತ. ಇದು ಹೇಳಿದ ಯಾವ ಅಭಿಪ್ರಾಯದಿಂದ? ಮೇಲ್ನೋಟಕ್ಕೆ ಮಾತು ಬಂದದ್ದು ಯಾವ ಅಭಿಪ್ರಾಯದಿಂದ ಅಂದ್ರೆ, ಕಂಡ ಗೊಲ್ಲತಿಯರ ಹತ್ರ ಹೋಗಿ ನಾನು ನಿನ್ನನ್ನು ನೋಡಬೇಕು, ನಿನ್ನನ್ನ ಆಲಿಂಗಿಸಬೇಕು ಅಂತ ಬಂದೆ ಅಂತ ಹೇಳಿದ್ರೆ ಇದು ಅಶ್ಲೀಲವಾಗಿ ಹೇಳ್ತಾ ಇರುವಂತಹ ಮಾತು. ಸಭ್ಯನಾಗಿರುವಂತಹ ನಂದಗೋಪ ಅವನು ಎಷ್ಟು ಸದಾಚಾರ ಸಂಪನ್ನನಾಗಿದ್ದಾನೆ, ಎಷ್ಟು ಸಭ್ಯನಾಗಿದ್ದಾನೆ, ವಿನಯಶೀಲನಾಗಿದ್ದಾನೆ, ಪರಸ್ತ್ರೀಯರನ್ನು ಕಣ್ಣೆತ್ತೂ ನೋಡದಿರುವಂತಹ ಮಹಾನುಭಾವ ನಂದಗೋಪ, ಅವನ ಮಗನಾಗಿ ನೀನು ಇಂತಹ ಪೋಖರಿ ಮಾತುಗಳನ್ನು ಹೇಳೋದು ಸರಿನಾ ಅಂತ ಇದು ಮೇಲ್ನೋಟಕ್ಕೆ ಹೇಳುವಂತಹ ಮಾತು. ಆದರೆ ಒಳಗಿನ ಅಂತರ್ಯ ಏನಿದೆ ಅಂತಂದ್ರೆ, ಕೃಷ್ಣ ಅವನು ಯಾರ ಮಗನೂ ಅಲ್ಲ, ನಂದಗೋಪನ ಮಗನೂ ಅಲ್ಲ, ಯಶೋದೆಯ ಮಗನೂ ಅಲ್ಲ, ಅವನು ಜಗತ್ತಿನ ತಂದೆಯಾಗಿದ್ದಾನೆ, ಜಗತ್ತಿನ ತಾಯಿಯಾಗಿದ್ದಾನೆ. ಈ ಅಭಿಪ್ರಾಯದಿಂದ ಆ ಗಲ್ಲತಿಯರು ಈ ಮಾತನ್ನ ಹೇಳ್ತಾರೆ. ಇನ್ನೊಬ್ಬಳಂತಾಳೆ, ಇದಂ ಹಿ ದೇವಸ್ಯ ಸಮರ್ಪಣಾರ್ಹಂ ಇತೀರಿತೆ ತರ್ಷ್ಯಹವೇವ ದೇವಃ ಸಯುತ್ಸಮಾಭಾಷ್ಯ ತದೇವ ಭುಂಕ್ತೆ ನ ದೇವಿ ಪುತ್ರಸ್ತವ ದೇವ ಭಕ್ತಃ. ಯಶೋದೆ, ನಿನ್ನ ಮಗ ನಮ್ಮ ಮನೆಗೆ ಬರ್ತಾನೆ ಅಂತ ಗೊತ್ತಾಯ್ತು. ಯಶೋದೆ ಅಂತಾಳೆ, ಗೊತ್ತಾಯ್ತು ಅಂತ ಹೇಳಿದ್ರೆ ನಿಮ್ಮ ಮನೆಯ ಹಾಲು ಮೊಸರುಗಳನ್ನ ರಕ್ಷಣೆ ಮಾಡುವಂತಹ ಒಂದು ಜವಾಬ್ದಾರಿ ನಿಮಗಿಲ್ವಾ? ಅಷ್ಟೊಂದು ವಿವೇಕ ಇಲ್ವಾ? ಏನಾದ್ರೂ ಮಾಡಿ ಅದರ ರಕ್ಷಣೆ ಮಾಡಬೇಕು, ಉಪಾಯಗಳನ್ನು ನಾನು ನಿಮಗೆ ಹೇಳ್ಕೊಡ್ಬೇಕಾ? ಅದಕ್ಕೆ ಆ ಗಲ್ಲತಿ ಅಂತಾಳೆ, ಉಪಾಯಗಳು ನಮಗೂ ಬೇಕಾದಷ್ಟು ಗೊತ್ತಿದೆ, ನಾನು ಒಂದು ಉಪಾಯವನ್ನು ಮಾಡಿದೆ, ಹೇಳ್ತೇನೆ ಕೇಳು. ನಮ್ಮ ಮನೆಗೆ ನಿನ್ನ ಮಗ ಕೃಷ್ಣ ಬರ್ತಾ ಇದ್ದಾನೆ ಅಂತನ್ನುವಾಗ ನಾನು ಎಲ್ಲ ಮನೆಯ ಪದಾರ್ಥಗಳನ್ನೆಲ್ಲವನ್ನೂ ತಗೊಂಡು, ಹಾಲು ಮೊಸರು ಬೆಣ್ಣೆಗಳನ್ನು ತಗೊಂಡು ಹೋಗಿ ನಾನು ದೇವರ ಮನೆಯಲ್ಲಿ ಇಟ್ಟೆ. ಕೃಷ್ಣ ಬಂದ. ಕೃಷ್ಣ ಬರ್ತಾ ಇದ್ದ ಹಾಗೆ ನಾನು ಹೇಳಿದೆ, ನೋಡು ಕೃಷ್ಣ ಎಲ್ಲಿದೆ ಅಂತ ನೋಡ್ದ, ಆ ಕಡೆ ಈ ಕಡೆ ಎಲ್ಲ ದೇವರ ಮನೆಯಲ್ಲಿತ್ತು. ನೋಡು, ಇವತ್ತು ದೇವರಿಗೆ ಸಮರ್ಪಣೆ ಆಗಬೇಕಾಗಿದೆ,
ಸಮರ್ಪಣೆ ಆಗಲಿಲ್ಲ, ಅಭಿಷೇಕ ಆಗಬೇಕಾಗಿದೆ. ಅಭಿಷೇಕಕ್ಕೆ ಅಂತ ಹೇಳಿ ಎಲ್ಲವನ್ನು ಸಿದ್ಧಪಡಿಸಿ ದೇವರ ಮನೆಯಲ್ಲಿ ಇಟ್ಟಿದ್ದೇವೆ ಅಂತ ಹೇಳಿದ್ದಂತೆ. ದೇವರ ಮನೆಯಲ್ಲಿ ಇಟ್ಟಿದ್ದೀಯಾ? ದೇವರ ಅಭಿಷೇಕ, ದೇವರ ನೈವೇದ್ಯಕ್ಕೋಸ್ಕರ ಇಟ್ಟಿದ್ದೀಯಾ? ಎಂತಹ ಒಳ್ಳೆ ಮಾತನ್ನ ಹೇಳ್ತೀವಿ. ತಗೋ, ಈಗ ದೇವರ ನೈವೇದ್ಯ ಆಗ್ತೇವೆ ನೋಡು ಅಂತ ಹೇಳಿದ. ನಿನ್ನ ಮಗ ದೇವರ ಮನೆ ಒಳಗೆ ಹೋದ. ದೇವರ ಮನೆಯಲ್ಲಿ ಹೋಗಿ ಕೂತು ಸರಿಯಾದ ಕ್ರಮ ಪ್ರಕಾರ ಕೂತಿದ್ದ ನಿನ್ನ ಮಗ ಕೂತು ಅಲ್ಲಿ ಇರುವಂತಹ ಎಲ್ಲವನ್ನೂ ಕೂಡ ಅದೇ ಕಳೆದ ಸಿದ್ಧವಾಗಿರುವಂತಹ ಬೆಣ್ಣೆ ಏನಿದೆ ಆ ಬೆಣ್ಣೆಯನ್ನೆಲ್ಲ ತಿಂದ. ದೇವರ ನೈವೇದ್ಯ ಆಯಿತು ಅಂತ ಹೇಳಿದ ನಿನ್ನ ಮಗ. ಎಂಥವನು ನಿನ್ನ ಮಗ? ನಿನ್ನ ಮಗ ಏನು ದೇವರ ಭಕ್ತನ? ಏನು ದೇವರ ಭಕ್ತರು ಹೀಗೆಲ್ಲ ಮಾತಾಡ್ತಾರ, ಹೀಗೆಲ್ಲ ಆಡ್ತಾರ? ಎಂಥ ನಿನ್ನ ಮಗ ಹೀಗೆಲ್ಲ ಹೇಳ್ತಾರೆ ಅಂತಾಳೆ ಗೊಲ್ಲತಿ. ಇದರ ಆಂತರ್ಯ, ಅವನೇ ದೇವರು ಅಂತ ಆಗಿರುವಾಗ ಅವನು ಯಾಕೆ ದೇವರ ಭಕ್ತ ಆಗಬೇಕು? ಅಂಥವನು ದೇವದೇವರೇ ಅವನಾಗಿದ್ದಾನೆ ಅನ್ನೋದನ್ನ ಆ ಗೊಲ್ಲತಿ ಯಶೋದೆಗೆ ತಿಳಿಸ್ತಾ ಇದ್ದಾನೆ. ಅವನು ನಾರಾಯಣ ಅನ್ನೋ ಮಹಿಮೆಯನ್ನ ಅವಳು ಅದರಿಂದ ತೋರ್ಪಡಿಸ್ತಾ ಇದ್ದಾಳೆ.